ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕು, ಸ್ವಲ್ಪ ಬೇಗ ಹೋಗಬೇಕು. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಕೂಡ ಬೇಗ ಇತ್ತು, ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನನ್ನ ಸ್ನಾನ ಕೂಡ ಇವತ್ತು ಬೇಗನೆ ಮುಗಿದೋಯ್ತು. ಪೂಜೆ ಎಲ್ಲ ಬೇಗ ಮುಗಿಸ್ಬಿಡೋಣ ಅಂತೇಳಿ ಒಂದು 6:30ಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಬಂದು ಪೂಜೆ ಮಾಡೋಣ ಅಂತೇಳಿ ನೋಡಿದ್ರೆ ಹೂವನೇ ಇಲ್ಲ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಸ್ಟಾಕ್ ಇಟ್ಕೊಂಡಿರ್ತೀನಿ, ಯಾಕಂದರೆ ನಮ್ಮ ಮನೆ ಹತ್ರ ಜಾಸ್ತಿ ಹೂವು ಆದವ್ರು ಯಾರೂ ಬರಲ್ಲ. ವಾರದಲ್ಲಿ 1 ಸಲನೋ 2 ಸಲನೋ ಬರ್ತಾರಷ್ಟೇ. ಇನ್ನು ಪದೇ ಪದೇ ಹೋಗ್ತಾರೋದೇನು ಅಂತೇಳಿ ಯಾವಾಗಲೂ ಕೂಡ ಇಟ್ಕೊಂಡಾಗೆ ಇರ್ತಿದ್ವಿ. ಇವತ್ತದು ಖಾಲಿ ಆಗಿಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ. ಹಾಗಾಗಿ ಇವಾಗ ಅಪ್ಪನ ಮತ್ತು ಜಾಣನ ಇಬ್ಬರೂ ಕಳಿಸಿದ್ದೀನಿ ಹೂವು ತರಲಿಕ್ಕೆ. ಫಸ್ಟ್ ಟೈಮ್ ಜಾಣ ಹೋಗಿರೋದು ಅವ್ರ ಡ್ಯಾಡೋ ಜೊತೆ ಹೂವು ತೊಗೊಂಡು ಬರಲಿಕ್ಕೆ. ನಾನು ಅದನ್ನೇ ಹೇಳ್ತಿದ್ದೆ, ಇವತ್ತು ಅಪ್ಪ ಮಗ ಇಬ್ಬರು ಹೋಗೋದಿರಲ್ಲ ನನಗೆ ಹೂವು ತಂದ್ಕೊಡೋಕ್ಕೆ ಅಂತ. ಇವಾಗ ಅವ್ರು ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಒಂಚೂರು ಸ್ವಚ್ಛ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದೇನು ಗೊತ್ತಾ, ಮೊದಲು ನನಗೆ ಯಾವ್ಯಾವೆಲ್ಲ ಡ್ರೆಸ್ ಆಗ್ತಾ ಇರಲಿಲ್ಲ ನೋಡಿ, ಆ ಡ್ರೆಸ್ಸೆಲ್ಲ ಇವಾಗ ಆಗ್ತಾ ಇದ್ದಾವೆ. ಹಂಗಾಗಿ ಎಲ್ಲರೂ ಕೂಡ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ನೈಟ್ ವೇರ್ಸ್ ಎಲ್ಲ ಇತ್ತಲ್ಲ, ಅವನ್ನೆಲ್ಲ ಒಂದಿಷ್ಟು ತೆಗೆದಿಟ್ಬಿಟ್ಟಿದ್ದೆ. ಅಯ್ಯೋ ಮುಂದೆ ಸಣ್ಣ ಆದಾಗ ನೋಡೋಣ ಅಂತ. ಆದರೆ ಇವಾಗ ಬೇಗನೆ ಸ್ವಲ್ಪ ಅದನ್ನೆಲ್ಲ ಹಾಕೊಳ್ಳೋಂಗಾಯ್ತು ಆಯಿತಾ. ನಾನು ಫ್ಯಾಟ್ ಲಾಸ್ ಜರ್ನಿನ ಶುರು ಮಾಡಿ ಒಂದು 20 ಡೇಸ್ ಆಯ್ತು ಅಷ್ಟೇ. ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೋಡಿ. ಹಳೆ ಡ್ರೆಸ್ಗಳೆಲ್ಲ ಆಗ್ತಾ ಇದ್ದಾವೆ. ಇನ್ನೂ ಸ್ವಲ್ಪ ಡ್ರೆಸ್ ಇದ್ದಾವೆ, ಇನ್ನೂ ಸಣ್ಣಕ್ಕಿದ್ದಾಗ ಹಾಕೊಂಡಿರೋದೆಲ್ಲ ಅದೆಲ್ಲ ಹಾಕೋಬೇಕಂದ್ರೆ ಇನ್ನೂ ಒಂಚೂರು ನಾನು ಸ್ಲಿಮ್ ಆಗಬೇಕು. ಹೇಳ್ತೀನಿ ಎಷ್ಟು ಫ್ಯಾಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ಅಂತೇಳಿ. ಬೇಗ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನು ಅವರು ಬಂದರು ಅನಿಸುತ್ತೆ, ಗಾಡಿ ಸೌಂಡ್ ಆಯಿತು. ಏನಿದು ಜಾಣು, ಏನು ನಿಮ್ಮ ಜುಟ್ಟು, ನಿಮ್ಮ ಬಟ್ಟೆ? ಹೂವು ತಂದ್ರ ನಂಗೆ ನಿದ್ದೆ ಬರ್ತೈತೆ ಮಮ್ಮಿ. ಯಾಕೆ ಸಪ್ಪಗಾಗಿದ್ದಾರೆ? ಏನಿಲ್ಲ, ನಿಜನಲ್ಲಿ ಔಷಧಿ ಬೇರೆ ಹಾಕ್ಬಿಟ್ಟು ಕೋಪ ಬಂತ, ಕುಡಿಬೇಕಂದು. ಏನು ಗುಬ್ಬ ಕೂತವ್ರು ನೋಡಿ. ಈಗ ಶಾನ ಮರ್ಷೆ ಮಲ್ಕ್ಸೋದು ನಿಮ್ಮನ್ನ ಗೊತ್ತಾ? ಇವಾಗಂತೂ ಜಾಣು ಕೈಗೆ ಏನು ಸಿಕ್ಕಿದ್ರು ಬಿಡಲ್ಲ. ನೆಲದಲ್ಲಿ ಅಕಸ್ಮಾತ್ ಏನಾದರೂ ಒಂದು ಕಡ್ಡಿನೋ ಎಲೆ ಥರದ್ದು ಬಿದ್ದಿದ್ರು ಕೂಡ ನೀಟಾಗಿ 2 ಬೆರಳಲ್ಲಿ ತೆಗೆದು ಬಾಯಲ್ಲಿ ಹಾಕೊಬಿಡ್ತಾರೆ. ಹಂಗಾಗಿ ಹುಷಾರಾಗಿ ನೋಡ್ಕೋತಾ ಇರ್ತೀವಿ. ಮಲ್ಲಿಗೆ ಹೂವು ಸ್ವಲ್ಪ ತೆಳ್ಳ ಕಟ್ಬಿಟ್ಟಿದ್ರು ಅನಿಸ್ತಾ ಇತ್ತು, ಅದಕ್ಕೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಸ್ವಲ್ಪ ದಟ್ಟು ಕಟ್ಟಿದ್ರು ಚೆನ್ನಾಗಿತ್ತು, ಸ್ವಲ್ಪ ತೆಳ್ಳ ಕಟ್ಟಿದ್ದಾರೆ ಅಪ್ಪು, ಇನ್ನೊಂದು ಮೊಳ ತರಬೇಕಿತ್ತು ಅಂತೇಳಿ. ಮಲ್ಲಿಗೆ ಹೂವನ್ನ ಏನು ಗೊತ್ತಾ, ದಟ್ಟು ಕಟ್ಟಿದ್ರೇ ಚೆಂದ, ಇಲ್ಲಾಂದರೆ ಸೂಜಿಲಿ ಪೋಣಿಸಿ ಮುಡ್ಕೊತೀವಲ್ವ ಅದು ಇನ್ನೂ ಚೆನ್ನಾಗಿರುತ್ತೆ. ನಾವು ಊರಲ್ಲಿದ್ದಾಗೆಲ್ಲ ಹಂಗೆ ಮಾಡ್ತಾಯಿದ್ದು. ಈ ಸಮ್ಮರ್ ಸೀಸನಲ್ಲಿ ಅಲ್ವಾ ನಾವೆಲ್ಲ ಊರಿಗೆ ಹೋಗ್ತಾ ಇದ್ದಿದ್ದು. ಆವಾಗ ಹೋಗ್ಬಿಟ್ಟು ಮಲ್ಲಿಗೆ ಹೂವು ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದು ಸೂಜಿಲಿ ಪೋಣಿಸ್ಬಿಟ್ಟು ನಾವು ಸ್ವಲ್ಪ ಮಾಡ್ಕೊಳ್ಳೋದು, ಫೋಟೋಕ್ಕೆ ಹಾಕೋದು, ಇದೆಲ್ಲ ಮಾಡ್ತಾಯಿದ್ವಿ. ಇನ್ನು ಅಮ್ಮ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲ ಮಾಡ್ತಾಯಿದ್ದಾರೆ. ಅಪ್ಪುಗೆ ಮತ್ತು ನನಗೆ ಅಮ್ಮನಿಗೆ ರಾಗಿ ರೊಟ್ಟಿ, ಇನ್ನು ಸಂತುಗೆ ಅಕ್ಕಿ ರೊಟ್ಟಿ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಅಕ್ಕಿ ರೊಟ್ಟಿನಾಗಲಿ ರಾಗಿ ರೊಟ್ಟಿ ಆಗಲಿ ಎಷ್ಟು ತೆಳ್ಳಗೆ ತಟ್ತಾರೆ ಅಂದರೆ ಒಳ್ಳೆ ಚಪಾತಿ ಥರ ಇರುತ್ತೆ. ಅದನ್ನೇ ಹೇಳ್ತಿದ್ದೆ, ಇದೇಂದ್ರಮ್ಮ ಇಷ್ಟು ತೆಳ್ಳಗೆ ತಟ್ಟಿದ್ದೀರಲ್ಲ ಅಂತ. ಗಂಜಿ ಕಾಯಿಸ್ಕೊಂಡು ತಟ್ಟಿದ್ರೆ ಆರಾಮಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ನೋಡು ಅಷ್ಟು ತೆಳ್ಳಗೆ ತಟ್ಬೋದು ಅಂತ ಹೇಳ್ತಾಯಿದ್ರು. ಕೆಲವು ಕಡೆ ಬಳಿತಾರೆ ರೊಟ್ಟಿನ, ಅದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಏನಂದರೆ ಈ ಥರ ತಟ್ಟೋದೇ ಅಭ್ಯಾಸ. ನಮಗೆ ಈ ತಟ್ಟಿದ ರೊಟ್ಟಿ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಯಿತಾ. ಇನ್ನು ಇದು ರೊಟ್ಟಿಗೆ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಮಾಡ್ತಾರೆ ಅಮ್ಮ ಅಂದರೆ, ಮಾಮೂಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಬಿಟ್ಟು ಅದು ಒಣಗಿದ್ಮೇಲೆ ಒಂಚೂರು ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ಒಂದು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿನ ಹಾಕಿ ಎರಡನ್ನೂ ಉರಿತಾರೆ. ಇದಕ್ಕೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಆಯಿತಾ. ಹೆಂಗಿರೋದು ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಆದರೆ ಅಮ್ಮ ಈ ಸಲ ಖಾರದ ಮೆಣಸಿನ್ಕಾಯಿ ಮಾಡಿಬಿಟ್ಟಿದ್ರು ಆಯಿತಾ. ನಂಗೆ ಖಾರ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಂಗೆ ತುಂಬ ಕ್ರೇವಿಂಗ್ ಆಗೋದು, ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಸಪ್ಪೆ ಮೆಣಸಿನ್ಕಾಯಿ ಬರುತ್ತಲ್ಲ, ಅಂದರೆ ಖಾರ ಕಮ್ಮಿ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಡ್ತೀನಿ ಸುಮ್ಮನಿರು ಅಂತ. ಇನ್ನು ಅದು ರೊಟ್ಟಿಗೆ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದಾರೆ. ಹಾಗೆ ಬಾಳೆಹಣ್ಣು ಕೂಡ ಮನೇಲಿತ್ತು ಆಯಿತಾ. ಸರಿ ಎಲ್ಲ ಇದರಲ್ಲೇ ತಿನ್ಕೊಂಡ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಳಿನ ಪಲ್ಯ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಏನು ಗೊತ್ತಾ, ರಾಗಿ ರೊಟ್ಟಿಗೆ ಬಾಳೆಹಣ್ಣನ್ನ ನೆಂಚ್ಕೊಂಡು ತಿಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿರುವಾಗೆಲ್ಲ ಜಾಸ್ತಿ ನಾವು ಹಂಗೆ ತಿಂತಾ ಇದ್ದಿದ್ದು. ನಮ್ಮ ತಾತ ಹಂಗೆ ತಿನ್ನೋರು ಆಯಿತಾ, ಅವ್ರು ನೋಡಿ ನಾವು ಕಲ್ತ್ಕೊಂಡ್ಬಿಟ್ಟಿದ್ದು. ರಾಗಿ ರೊಟ್ಟಿ ಜೊತೆಗೆ ಒಂದು ಬಾಳೆಹಣ್ಣು ಇದ್ದರೆ ಆಯಿತು, ಅವತ್ತಿನ ತಿಂಡಿ ಮುಗೀತು ಅಂತ. ಇನ್ನು ನಾನು ಪೂಜೆನೆಲ್ಲ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತೇಳಿ ಬಂದೆ. ವಾವ್ ಅಂತಾನೆ ಚೆನ್ನಾಗೈತಾ ಮಮ್ಮಿ?
ಬಾಯಾಗ ಏನಾರು ಇರಲೇಬೇಕು ನಿಂಗೆ ಅಲ್ವಾ? ಹಾಂ, ಇಲ್ಲಾಂದರೆ ಸಮಾಧಾನ ಇಲ್ಲ ನಿಂಗೆ. ನನ್ನ ಮಗನಿಗೆ ರೆಡಿ ಮಾಡಿಬಿಟ್ಟು ಪ್ಯಾಂಟ್ ಒಂದು ಹಾಕಿಲ್ಲ, ಸೆಕೆ ಅಲ್ವಾ, ಅಲ್ಲಿ ಹೋದಾಗ ಹಾಕೋಣ ಅಂದ್ಬಿಟ್ಟು ಡೈಪರ್ ಮಾತ್ರ ಕೂರಿಸಿದ್ದೀವಿ. ಇನ್ನು ನಾನು ನೋಡಿ, ನನಗೆ ಹೇಳ್ಬೇಕಂದ್ರೆ ಈ ಸ್ಯಾರಿ ತುಂಬ ಇಷ್ಟ ಆಯಿತಾ. ಈ ಲ್ಯಾವೆಂಡರ್ ಕಲರ್ ಬೇಕು ಅಂತೇಳಿ ಚಿಕ್ಕಪೇಟೆಲೆಲ್ಲ ಹುಡ್ಕೊಂಡು ತೊಗೊಂಡು ಬಂದೆ. ಆದರೆ ಬ್ಲೌಸ್ ಸ್ಟಿಚಿಂಗ್ ನನಗೇನೋ ಅಷ್ಟೊಂದು ಇಡಿಸ್ಲಿಲ್ಲ, ಸ್ವಲ್ಪ ಓಲ್ಡಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಅನಿಸ್ಬಿಡ್ತು. ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದ್ದು. ಹಾಗಾಗಿ ನಾನು ಹಾಕೊಂಡೇ ಇರಲಿಲ್ಲ, ಎಷ್ಟೊಂದು ದಿನ ಉಂಟು ತಂದು. ಇರಲಿ ಇವತ್ತು ಹಾಕೊಂಡು ನೋಡೋಣ ಅಂತೇಳಿ ಹಾಕೊಂಡೆ. ಏನು ಕಾಣಿಸ್ತಿದೆ ಅಪ್ಪ? ಚೆನ್ನಾಗೈತೆ. ಅದೇ ಬ್ಲೌಸ್ ಒಂದು ಅಷ್ಟೇ ಒಂಥರ ಐತೆ, ಸೀರೆ ಚೆನ್ನಾಗೈತೆ. ಸ್ವಲ್ಪ ಆಸೆ ಪಟ್ಟು ತೊಗೊಂಡಿದ್ದು, ನೋಡಬೇಕು. ರೆಡಿ ಬ್ಲೌಸ್ ಎಲ್ಲ ಬರುತ್ತಲ್ಲ, ಅದೇನಾದ್ರು ಸಿಕ್ಕಿದ್ರೆ ಒಂದ್ಸಲ ತೊಗೊಳ್ಬೇಕು. ಹೇರ್ ಸ್ಟೈಲ್ ನೋಡಿ, ಇಲ್ಲ ಕೂದಲು ಕಟ್ಬಿಟ್ಟಿದ್ದೀನಿ. ಸೆಕೆ ಅಲ್ವಾ, ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಫುಲ್ಲು ಕಟ್ಬಿಟ್ಟು ಮುಡ್ಕೊಂಡ್ಬಿಟ್ಟೆ. ಈಸಿ, ಸೆಕೆ ಅಷ್ಟಾಗಲ್ಲ. ಆಮೇಲೆ ಈ ಸ್ಯಾರಿ ಸ್ವಲ್ಪ ತೆಳ್ಳಗಿದೆ, ನೋಡ್ಲಿಕ್ಕೆ ಮಾತ್ರ ವೇಟ್ ಇರೋ ಥರ ಕಾಣಿಸ್ತಿರ್ಬೋದು, ಆದರೆ ಕಂಫರ್ಟ್ ಆಗಿದೆ, ಆರಾಮಾಗಿ ಉಟ್ಕೊಬೋದು, ತೆಳ್ಳಗೂ ಇದೆ. ಸೆಕೆ ಆಗಲ್ಲ ಅಂದ್ಬಿಟ್ಟು ಇದನ್ನು ಹಾಕೊಂಡಿದ್ದು. ಅದಲ್ಲದೆ ತುಂಬ ದಿನ ಆಗಿತ್ತಲ್ಲ ತೊಗೊಂಡು ಬಂದು ಇರಲಿ ಅಂತ. ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಬೇಗ ರೆಡಿ ಆಗಿದ್ದೀನಿ. ಬೇಗ ಸೀರೆಗೆ 1 ಅವರ್ ಆಯಿತು, ಅಂದರೆ ಇದಾಕಣಕ್ಕೆ. ಸೀರೆಗೆ ಜಾಸ್ತಿ ಟೈಮ್ ಆಗಲಿಲ್ಲ, ತಲೆ ಬಾಚ್ಕೊಳ್ಳಿಕ್ಕೆ, ಮೇಕಪ್ ಮಾಡ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ಅಷ್ಟೇ. ಮಧ್ಯದಲ್ಲಿ ಜಾಣನ್ ಬೇರೆ ರೆಡಿ ಮಾಡಿದ್ದೀನಿ ನಾನು. ಇವ್ರು ಹೆಂಗೆ ರೆಡಿ ಆಗಿದ್ದಾರೆ, ನನ್ನ ಮಗ ಹೆಂಗೆ ರೆಡಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ತೋರಿಸ್ತೀನಿ ರೀ. ಅಪ್ಪು ಹಾಕೊಂಡಿದ್ದಾರಲ್ಲ ಅದೇ ಥರ ಕಲರ್ದು ಜಾಣು ಹತ್ರ ಟೀ ಶರ್ಟ್ ಇತ್ತು ಆಯಿತಾ, ಅದನ್ನೇ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಅದು ಸ್ವಲ್ಪ ದೊಡ್ಡದಾಗ್ಬಿಡ್ತು. ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ ಜಾಣು ಸ್ವಲ್ಪ ಬೆಳೀತಾರಲ್ಲ, ಹಾಗಾಗಿ 6 to 12 ಮಂತ್ಸ್ಗೆ ಆಗೋ ಥರ ಬಟ್ಟೆನೆಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದೀವ. ಅದೆಲ್ಲ ಸ್ವಲ್ಪ ಲೂಸ್ ಆಗ್ತಾಯಿದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಬೇರೆದು ಹಾಕಿದ್ದಾಯಿತು. ಇನ್ನು ಅಮ್ಮನೂ ಕೂಡ ಸಿಂಪಲ್ಲಾಗಿ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದಾರೆ. ಇನ್ನು ಸಂತೂ ಕೂಡ ಬಂದಿದ್ದಾಯಿತು. ಕಂದು ಹೊಸ ಚಪ್ಪಲಿ ಹಾಕಿದಾರಲ್ಲ, ಏನು ಹಾಕಿದಾರೆ ಕಾಲ್ಗೆ ಅಂತ ಯಾಕೆ ನೋಡ್ಕೋತವ್ರು ನೋಡಿ. ಜಾನು, ಏ ಜಾನು, ಫಸ್ಟ್ ಟೈಮ್ ಹಾಕಿರೋದು ಸಂತು. ನಿಲ್ಸ್ತಾನೆ ಇಲ್ಲ ಕಾಲ್ನ ಕೆಳಗಡೆ. ಜಾಣು, ಜಾನು ಇಲ್ಲಿ ಕಂದು, ಜಾನು, ಹೊಸ ಚಪ್ಪಲಿ ಮಗನೇ, ಹೊಸದು. ಜಾಣುಗೆ ಇವತ್ತು ಫಸ್ಟ್ ಟೈಮ್ ಶೂ ಹಾಕಿದ್ದಲ್ವಾ, ಹಾಗಾಗಿ ನೆಲ ಕಾಲಿಡಲಿಕ್ಕೆ ರೆಡಿ ಇಲ್ಲ ನೋಡಿ. ಇನ್ನು ಹೊರಡೋಣ ಅಂತೇಳಿ ಎಲ್ಲರೂ ಕೆಳಗಡೆ ಬಂದ್ವಿ. ಹಾಗೆ ಅಪ್ಪು ಬೆಸ್ಕೊಂಬರು ಕಾಲ್ ಮಾಡಿದರು. ಯಾಕೋ ನಿನ್ನೆ ಫುಲ್ ಕರೆಂಟ್ ಸರಿಯಾಗಿ ಬರ್ತಿರಲಿಲ್ಲ, ಆಮೇಲೆ ನೋಡಿದ್ರೆ ಇಲ್ಲಿ ಸುಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಅವರು ಕಂಪ್ಲೇಂಟ್ ಮಾಡಿದ್ರೆ ಬಂದು ರೆಡಿ ಮಾಡ್ತಾಯಿದ್ರು. ಅಮ್ಮ ಅದನ್ನೇ ಹೇಳ್ತಿದ್ರು, ಏನಿದು ಕಂಪ್ಲೇಂಟ್ ಮಾಡಿದ ತಕ್ಷಣ ಪಟ್ಟಂತ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಬೇಗ ಬರ್ತಾರೆ ಇವಾಗೆಲ್ಲ ಅಲ್ವಾ. ಇನ್ನು ಎಲ್ಲರೂ ಕೂಡ ಇವಾಗ ಹೊರಟ್ವಿ. ಸಂತು ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಮಲ್ಕೊಂಡ್ಬಿಟ್ಟಿರೋದು. ನಾನು ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ನ. ಅಪ್ಪು ಸೀರಿಯಸ್ಸಾಗಿ ಡ್ರೈವ್ ಮಾಡ್ತಾರೆ. ಅವ್ರು ಯಾವಾಗಲೂ ಅಷ್ಟೇ, ಡ್ರೈವ್ ಮಾಡುವಾಗ ಅವ್ರನ್ನ ಮಾತಾಡಿಸ್ಕೊಡ್ದು, ಗಮನ ಎಲ್ಲ ರೋಡ್ ಮೇಲೆ ಇರುತ್ತೆ. ವಿಡಿಯೋ ಮಾಡ್ತಿದ್ನಲ್ಲ, ಅಯ್ಯೋ ನಾನು ಡ್ರೈವ್ ಮಾಡ್ತಿದ್ದೀನಿ, ನೀನೇ ನಿಂಗೆ ಮೆತ್ತಿಗೆ ವಿಡಿಯೋ ಮಾಡ್ತಿದ್ದೀಯ ಅಂತ ಕೇಳ್ತಾಯಿದ್ರು. ಹಿಂಗೆ ಮಾತಾಡಿಕೊಂಡು ನಾಗಮಂಗ್ಲಿಗೆ ಬಂದ್ವಿ. ಏನು ಗೊತ್ತಾ, ಇವತ್ತು ಏನು ಫಂಕ್ಷನ್ ಅಂತಲೇ ಹೇಳಲಿಲ್ಲ ನಾನು. ಇವತ್ತು ಬಂದು ನನ್ನ ತಂಗಿ ಪಾಪುದು ನಾಮಕರಣ ಇದೆ. ಅವರು ನಾಗಮಂಗ್ಲದಲ್ಲಿ ಮುಳ್ಕಟ್ಟಮ್ಮನ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಹೊರಟ್ಕೆರೆನೇ ಹೊರಟು ಬಂದ್ವಿ. ಇವತ್ತು ನಾವು ಬಂದಿದ್ದ ಉದ್ದೇಶನೇ ಬೇರೆ ಆಯಿತಾ, ಅಂದರೆ ನಾನು ಬಂದಿದ್ದ ಉದ್ದೇಶನೇ ಬೇರೆ. ತುಂಬಾ ಒಳ್ಳೆಯದಾಯ್ತು ಇವತ್ತು, ತುಂಬ ಖುಷಿ ಆಯಿತು. ಏನಾಯಿತು ಅನ್ನೋದನ್ನ ನಾನು ಹೇಳ್ತೀನಿ, ಪೂರ್ತಿಯಾಗಿ ಬ್ಲಾಗ್ನ ನೋಡಿ ಆಯಿತಾ. ಇನ್ನು ಫಂಕ್ಷನ್ಗೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಇಲ್ಲಿರಲಿಲ್ಲ ಫಂಕ್ಷನ್ನು, ಸ್ವಲ್ಪ ಪಕ್ಕದ ರೋಡಲ್ಲಿತ್ತು. ಹಾಗಾಗಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಬಂದುಬಿಟ್ವಿ. ನಾವು ಬಂದು ಮಂಗಳವಾರ ಆಯಿತಾ. ಇಲ್ಲೇನಂದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ಇರ್ತಾರಂತೆ, ದರ್ಶನ ಆಗೋದೇ ಸ್ವಲ್ಪ ಕಷ್ಟ ಅಂತೆ. ಹಾಗಾಗಿ ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತಲೇ ಬಂದ್ವಾ, ಆದರೆ ತುಂಬಾ ಜನ ಇದ್ದರು. ಜಾಣು, ಅಯ್ಯೋ ನಮ್ಮರು ಹೋಗಿ ಅಲ್ಲೇ ಅರ್ಧ ಗಂಟೆ ಆಯಿತು. ಮರದಡಿ ನಿಂತಿದ್ರು, ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು. ಓಯ್ ಸೊಪ್ಪೆ ಆಗ್ಬಿಟ್ರೆ ಹಾಕು ನನ್ನ ಮಗ. ಜಾಣು ಬನ್ನಿ ನಿಮ್ಮಮ್ಮ.
ಇವಾಗ ಬಂದ್ರು. ಹೋಗೋಣ ಈಗ. ಓ ಸಂತು ದೃಷ್ಟಿ ಎಲ್ಲ ಹೊಂಟೋಗ್ಬೇಕು. ಚಿನ್ನಿ ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು ಆಯಿತಾ. ಸಂತು ಆದರೆ ಒಂದು 2-3 ಸಲ ಅಲ್ಲೇ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿತ್ತಂತೆ. ಈ ದೇವಸ್ಥಾನ ಅಲ್ಲ, ಗೊತ್ತಿರೋ ಎಲ್ಲ ದೇವಸ್ಥಾನಕ್ಕೂ ಸಂತು ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟಿರುತ್ತೆ. ನಾವೇ ಜಾಸ್ತಿ ಹೋಗಲ್ಲ ಆ ಕೆಲಸ ಈ ಕೆಲಸ ಅಂತ. ಹಂಗಾಗಿ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬರ್ತೀನಿ ರೀ ಅಂತೇಳಿ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದಾಯಿತು. ಹಾಗೆ ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬ ಜನ ಇದ್ದರು ಆಯಿತಾ. ನಾವು ಹೋಗಿ ನೋಡ್ದೋ ನಿಂತ್ಕೊಂಡು ಬೇಗ ಆಗುತ್ತೇನೋ ಪೂಜೆ ಅಂತ. ಆದರೆ ಆಗೋ ಥರ ಕಾಣಿಸ್ಲೇ ಇಲ್ಲ. ಸರಿ ನಿಲ್ಲೇ ನಿಂತ್ಕೊಂಡಿದ್ದರೆ ಫಂಕ್ಷನ್ಗೆ ಹೋಗ್ಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ದೇವಸ್ಥಾನದ ಮುಂದೆನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಹಿಂಗೆ ಬರ್ತಿದ್ವಾ. ಅಷ್ಟರಲ್ಲೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರು ಜಾಣನ್ ನೋಡಿ ಗುರ್ತಿಡ್ದು ಮಾತಾಡಿಸ್ತಾ ಇದ್ರು. ನಾವು ಜಾಣು ನೋಡಲಿಕ್ಕೆ ವಿಡಿಯೋ ನೋಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಯಿತು ಆಯಿತಾ. ನಾವು ಎಲ್ಲೋದ್ರೂ ಕೂಡ ಯಾರಾದರೂ ಒಬ್ಬರು ಸಿಗ್ತಾರೆ, ಅದೇ ಏನೋ ಒಂಥರ ಖುಷಿ. ಅಂದರೆ ಇವಾಗ ಯಾರು ಪರಿಚಯ ಇರಲ್ಲ ಅಲ್ಲಿ ನಮಗೆ, ಆದರೆ ಅವರೇ ಬಂದು ಮಾತಾಡಿಸ್ತಾರಲ್ವ, ಆವಾಗ ಅಯ್ಯೋ ಇಲ್ಲಿ ನಮ್ಮವ್ರು ಯಾರೋ ಒಬ್ರು ಇದ್ದಾರಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಅದೆಂಥ ಖುಷಿ ಅಂತ ಈಗ ಯೂಟ್ಯೂಬರ್ಸಿಗೆ ಮಾತ್ರ ಗೊತ್ತಿರುತ್ತೆ. ಯಾರಾದರೂ ಬಂದು ಹಿಂಗೆ ಮಾತಾಡಿಸ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾರೇ ಆದ್ರೂ ಬಂದು ಕಂಡಿಡ್ದು ಮಾತಾಡಿಸ್ದಾಗ ಅದ್ರಲ್ಲಾಗೋ ಖುಷಿನೇ ಬೇರೆ ಅಲ್ವಾ. ಇನ್ನು ಹೊರಗಡೆನೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಫಂಕ್ಷನ್ ಹಾಲಿಗೆ ಬಂದ್ವಿ. ನಾವು ಫಂಕ್ಷನ್ ಆಗೋಗ್ಬಿಟ್ಟಿರುತ್ತೆ ಒಂದು ಅರ್ಧ, ನಾವು ಲೇಟ್ ಆಯ್ತಲ್ಲ ಬರೋದು ಅಂದ್ಕೊಂಡಿದ್ವಾ. ಆದರೆ ಅವರು ಕೂಡ ಅವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಕೇಕ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಬಂದ ಕೂಡಲೇ ಫಸ್ಟ್ ನಾನು ಕವನ ನೋಡಬೇಕಿತ್ತು. ಏನು ಗೊತ್ತಾ, ನಾನು ನನ್ನ ತಂಗಿ ಒಬ್ರನ್ನೊಬ್ರು ನೋಡಿನೇ ಸುಮಾರು ಒಂದು 7 ತಿಂಗಳಾಗೋಗ್ಬಿಟ್ಟಿತ್ತು. ಫೋನಲ್ಲಿ ಮಾತಾಡ್ತಿದ್ವೋ ಹೊರತು ಇಬ್ಬರೂ ಕೂಡ ಒಬ್ರನ್ನೊಬ್ರು ಭೇಟಿ ಮಾಡೋ ಅವಕಾಶನೇ ಸಿಕ್ಕಿರಲಿಲ್ಲ. ನನಗೂ ತುಂಬ ಆಸೆ ಆಗ್ತಿತ್ತು ನಮ್ಮ ಕವನನ್ನು ನೋಡಬೇಕು, ಪಾಪನ ನೋಡಬೇಕು ಅಂತೇಳಿ, ಆದರೆ ನೋಡೋಕ್ಕಾಗ್ತಿರೋದಿಲ್ಲ. ಇನ್ನು ನನ್ನ ತಂಗಿಗೂ ಅಷ್ಟೇ ಆಸೆ ಇದ್ದರೂ ಕೂಡ ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಹೋದ್ವಲ್ಲ, ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾಯಿತ್ತು. ಹಾಗೆ ಇವತ್ತು ಹೋಗಿದ್ದ ಉದ್ದೇಶ ಏನಂದರೆ ನಮ್ಮಮ್ಮನೂ ಮತ್ತು ನಮ್ಮ ಚಿಕ್ಕಿನೂ ಇಬ್ಬರೂ ಒಂದು ಮಾಡಬೇಕು ಅಂತೇಳಿ. ಏನು ಗೊತ್ತಾ, ನಾವು ಚಿಕ್ಕವರಿರುವಾಗಿಂದನೂ ಕೂಡ ನಮ್ಮ ಚಿಕ್ಕಿ ನಮ್ಮಮ್ಮ ಇಬ್ಬರು ಕೂಡ ಅಂದರೆ ಬೆಂಗಳೂರಿಗೆ ಬಂದಮೇಲೆ ಅಕ್ಕಪಕ್ಕದ ಮನೆಯಲ್ಲೇ ಇದ್ದಿದ್ದು. ಯಾವತ್ತೂ ಕೂಡ ಒಬ್ರನ್ನ ಬಿಟ್ಟು ಒಬ್ಬರು ಬೇರೆ ಕಡೆ ಮನೆ ಮಾಡ್ಕೊಂಡು ಇದ್ದಿದ್ದೇ ಇಲ್ಲ. ಇನ್ನು ನಾವು ಮತ್ತು ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ತಮ್ಮಂದಿರು ಅಷ್ಟೇ. ಹೆಂಗಿದ್ದು ಅಂದರೆ ನಾನು ನನ್ನ ತಂಗಿ ತುಂಬ ಕ್ಲೋಸು. ಅದೇ ಥರ ನಮ್ಮ ದರ್ಶು ಮತ್ತು ನಮ್ಮ ಸಂತು ಅವರಿಬ್ಬರು ತುಂಬ ಕ್ಲೋಸು. ಎಷ್ಟು ಕ್ಲೋಸ್ ಅಂದರೆ ಈಗ ನಮ್ಮಮ್ಮ ಏನಾದರೂ ನಮಗೊಂದು ಪ್ಯಾಕ್ ಬಿಸ್ಕೆಟ್ ತಂದುಕೊಟ್ರೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿಂತಾಯಿದ್ದು ಆಯಿತಾ. ಇನ್ನು ನಮ್ಮ ಕವನ ದರ್ಶನೂ ಅಷ್ಟೇ, ಅವ್ರಿಗೇನಾದರೂ ಒಂದು ತಿಂಡಿ ಸಿಕ್ಕಿದ್ರೆ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಿದ್ದು. ಅಮ್ಮನೂ ಹಂಗೆ ರೆಡಿನೇ, ನಮ್ಮ ಚಿಕ್ಕಿನೂ ಹಂಗೇ. ನಮ್ಮ ಚಿಕ್ಕಿ ಊರಲ್ಲಿದ್ದಾಗಂತೂ ನಾವು ಯಾವಾಗ ಬೇಸಿಗೆ ರಜಕ್ಕೆ ಊರಿಗೆ ಬರ್ತೀವಿ ಅಂತ ಕಾಯ್ತಾ ಇರ್ತಿದ್ರು ಆಯಿತಾ. ನಮ್ಮ ಚಿಕ್ಕಪ್ಪನ ಬಂದ ಕೂಡಲೇ ಸೈಕಲ್ ತೊಗೊಂಡು ಬಂದುಬಿಡೋರು, ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಸ್ವಲ್ಪ ಕಷ್ಟದ ದಿನಗಳು ಆಯಿತಾ. ಆ ಸಮಯದಲ್ಲಿ ನಮ್ಮ ಚಿಕ್ಕಿ ಮನೇಲಿ ಏನಿರುತ್ತೆ ನೋಡಿ ಅದರಲ್ಲಿನೇ ಏನಾದರೂ ಒಂದು ಮಾಡೋರು. ಒಂದು ಒಬ್ಬಟ್ಟು ಮಾಡಿದ್ರು ಕೂಡ 4 ಜನಕ್ಕೂ ಭಾಗ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನಬೇಕು, ಹಂಚ್ಕೊಂಡು ತಿನ್ಬೇಕಂತ ಹೇಳಿ ತಿನ್ನಿಸ್ತಿದ್ರು. ಅಮ್ಮನೂ ಹಂಗೆ ರೆಡಿ, ಎಲ್ಲರೂ ಕೂಡ ನನ್ನ ಮಕ್ಕಳೇ ಅನ್ನೋ ಥರನೇ ನಮ್ಮನ್ನು ಸಾಕಿದ್ದು. ನಾವು ಅಷ್ಟು ಕ್ಲೋಸ್ ಆಗಿದ್ದು. ಹಾಗೆ ನಾವು ನೋಡ್ದಂಗೆ ನಮ್ಮಮ್ಮ ಆಗಲಿ ನಮ್ಮ ಚಿಕ್ಕಿ ಆಗಲಿ ಒಂದು ದಿನ ಕೂಡ ಜಗಳ ಮಾಡ್ಕೊಂಡವರಲ್ಲ, ಒಂದು ದಿನ ಕೂಡ ಮುನ್ಸ್ಕೊಂಡು ಮಾತು ಬಿಟ್ಟವರಲ್ಲ ಆಯಿತಾ. ಈಗ ನಾನು ನಮ್ಮ ಕವನ ಏನಾದ್ರೂ ಜಗಳ ಗಿಗ್ಲ ಮಾಡ್ಕೊಂಡು ಬಿಟ್ಟಾಗ ನಮ್ಮ ಚಿಕ್ಕಿ ನಮ್ಮಮ್ಮ ಮಧ್ಯಕ್ಕೆ ಬರ್ತಿರ್ಲಿಲ್ಲ. ನಾವು ಕೇಳ್ತಿದ್ದು ಏನಕ್ಕೆ ನಾವು ಜಗಳ ಆಡ್ತಿದ್ರು ಮಧ್ಯಕ್ಕೆ ಬರಲಿಲ್ವಲ್ಲ, ಬಿಡಿಸ್ಲಿಲ್ವಲ್ಲ ಅಂತ. ಆವಾಗ ಹೇಳೋರವರು, ನೀವಿಬ್ರಿಗೋಸ್ಕರ ನಾವಿಬ್ಬರು ದೂರ ಆಗೋಕ್ಕಾಗಲ್ಲ, ಇವತ್ತು ನೀವು ಕಿತ್ತಾಡಿದ್ದೀರಾ, ನಾಳೆ ನೀವು ಒಂದಾಗ್ರಿ, ನಾನು ನಮ್ಮ ಅಕ್ಕನ ಬಿಟ್ಕೊಡಲ್ಲ, ನಮ್ಮ ಅಕ್ಕ ನನ್ನನ್ನು ಬಿಟ್ಕೊಡಲ್ಲ ಅಂತ ಇಬ್ಬರು ಹೇಳೋರು ಆಯಿತಾ. ಆದರೆ ಅಂಥವ್ರು ನಮ್ಮ ದರ್ಶು ತೀರ್ಕೊಂಡ್ಮೇಲೆ ಒಬ್ರಿಗೊಬ್ರು ಮಾತೇ ಬಿಟ್ಬಿಟ್ರು. ನೇರವಾಗಿ ಇಬ್ಬರು ಜಗಳನೂ ಮಾಡ್ಕೊಳ್ಳಿಲ್ಲ. ಈ ಥರ ಜಗಳ ಏನೋ ಮಾಡ್ಕೊಂಡಿದ್ದಾರೆ, ಏನೋ ಆಗಿದೆ, ಮಾತು ಬಿಟ್ಬಿಟ್ಟಿದ್ದಾರೆ ಅನ್ನೋಕ್ಕೆ ಯಾರೋ ಮೂರನೇವ್ರು ಹೇಳೋ ಮಾತು ಕೇಳಿಕೊಂಡು ಈಗ ನಮ್ಮಮ್ಮಂಗೆ ನಮ್ಮ ಚಿಕ್ಕಿ ಮೇಲೆ ಹೇಳೋದು, ನಿನ್ನ ತಂಗಿ ಹಂಗಂದ್ಲು ಹಿಂಗಂದ್ಲು ಅಂತೇಳಿ. ಇನ್ನು ನಮ್ಮ ಚಿಕ್ಕಿಗೆ ನಮ್ಮ ಅಮ್ಮನ ಮೇಲೆ ಹೇಳೋದು, ನಿಮ್ಮ ಅಕ್ಕ ಹಂಗಂತು ಹಿಂಗಂತು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿಲ್ಲ. ಯಾರೋ ಬೇರೆಯವ್ರು ಹೇಳೋ ಮಾತಿಗೋಸ್ಕರ ಇವರಿಬ್ಬರು ಮಾತೇ ಬಿಟ್ಬಿಟ್ರು ಆಯಿತಾ. ಒಂದು ಕಡೆ ಹೆಂಗೆ ಅಂತ ಅಂದರೆ ನಮ್ಮಮ್ಮಂಗೆ ಆಸೆ ಹೋಗಬೇಕು ಮಾತಾಡಬೇಕು ಅಂತ ಹೇಳ್ಬಿಟ್ಟು, ಒಂದು ಕಡೆ ನಮ್ಮ ಚಿಕ್ಕಿಗೂ ಆಸೆ ಆಯಿತಾ. ನಮ್ಮಮ್ಮ ಅಂತೂ ಪ್ರತಿದಿನ ಕೇಳೋರು,
ಹೆಂಗಾಯ್ತೋ ಏನೋ ಅಂತ. ಇನ್ನು ನಮ್ಮ ಚಿಕ್ಕಿ ಅಂತೂ ನಾನು ವಿಡಿಯೋ ಹಾಕೋದನ್ನೇ ಕಾಯ್ತಿರೋರಂತೆ. ನಮ್ಮ ಕವನ ನನಗೆ ಫೋನ್ ಮಾಡಿದಾಗೆಲ್ಲ ಹೇಳ್ತಿತ್ತು ಆಯಿತಾ, ಅಮ್ಮ ನಿಂದು ವಿಡಿಯೋ ಬಂದ ತಕ್ಷಣ ಫಸ್ಟು ನೋಡುತ್ತೆ, ಅಷ್ಟು ಆಸೆ ಇಟ್ಕೊಂಡಿದ್ದಾರೆ ಇಬ್ಬರು ಕೂಡ. ಆದರೆ ಏನೋ ಒಂದು ಕಾರಣಕ್ಕೆ ಇಬ್ಬರು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನನ್ನ ತಂಗಿ ತೀರ್ಮಾನ ಮಾಡ್ಕೊಂಡಿದ್ವಿ, ಇಲ್ಲ ಇವತ್ತು ಹೆಂಗಾದರೂ ಮಾಡಿ ಇವರಿಬ್ರು ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಇವತ್ತೊಂದು ಮಾಡೋಕ್ಕಾಗಿಲ್ಲ ಅಂದರೆ ಇನ್ಯಾವತ್ತೂ ಕೂಡ ಇವ್ರು ಮಾತಾಡೋದಿಲ್ಲ, ಯಾವಾಗ್ಲೂ ಹಿಂಗೆ ಮನಸ್ತಾಪ ಆಗೋಗ್ಬಿಡುತ್ತೆ ಅಂತೇಳಿ. ಅದರಲ್ಲೂ ಕೂಡ ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ನಮ್ಮ ಚಿಕ್ಕಪ್ಪಂಗೆ ಒಂದು ಹಾರ್ಟ್ ಸರ್ಜರಿ ಕೂಡ ಆಗಿತ್ತು ಆಯಿತಾ. 2 ತಿಂಗಳು ನಮ್ಮ ಚಿಕ್ಕಿ ಪಾಪ ಹಾಸ್ಪಿಟ್ಲಲ್ಲೇ ಇದ್ದು ನೋಡ್ಕೊಂಡವ್ರೆ. ನಮ್ಮಂಗೆ ಭಾಳ ಆಸೆ ಹೋಗಬೇಕು ನೋಡಬೇಕು ಅಂತ. ನನಗೂ ನಮ್ಮ ಚಿಕ್ಕಪ್ಪ ನೋಡದೆ ಇರೋಕ್ಕಾಗ್ತಿಲ್ಲ. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಸತ್ತ ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ಅಂದರೆ ತುಂಬ ಚೆನ್ನಾಗಿ ಅವ್ರ ಮಕ್ಕಳು ಥರನೇ ನಮ್ಮನ್ನು ಕೂಡ ಸ್ವಂತ ಮಕ್ಕಳು ಥರ ನೋಡ್ಕೊಂಡವ್ರೆ. ನೋಡೋಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಪ್ರೀತಿ ಇದೆ ಆದರೆ ಹೋಗೋಕ್ಕಾಗ್ತಿಲ್ಲ. ಏನೋ ಒಂದು ಬಿಗ್ಮಾನ, ಏನೋ ಒಂದು ಇದು ಆಯಿತಾ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಈ ಫಂಕ್ಷನಿಗೆ ನಾವು ಹೋಗಬೇಕು, ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ. ಇನ್ನು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಿ ದೂರ ಇದ್ರಲ್ಲ, ಫೋಟೋಗ್ರಾಫರ್ಗೆ ಹೇಳ್ಬಿಟ್ಟು ಇಬ್ಬರದ್ದು ಒಂದು ಫೋಟೋ ತೆಗೀರಿ, ಇನ್ನು ಯಾವತ್ತೂ ಕೂಡ ಇವ್ರು ಅಕ್ಕಪಕ್ಕ ಇದ್ದಾರೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಲ್ವೇನೋ ಅಂತ ಹೇಳಿ ಅಂದೆ ನಾನು ಆಯಿತಾ. ಅಂದ ತಕ್ಷಣಾಗ ಇಬ್ರಿಗೂ ಅಳು ಬಂದುಬಿಡ್ತು. ಇಬ್ಬರು ಹತ್ಕೊಂಡು ಬೈಕೊಂಡು ಹೆಂಗೋ ಮಾತಾಡಿಬಿಟ್ರು. ಅದನ್ನು ನನ್ನ ತಮ್ಮ ಒಂಚೂರು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಎಷ್ಟು ಪ್ರೀತಿ ಇದೆ ಇಬ್ರಿಗೂ ಅಂದರೆ, ನಮ್ಮ ಚಿಕ್ಕಿಗೆ ಅಕ್ಕ ಅಂದರೆ ಅಷ್ಟು ಪ್ರೀತಿ, ನಮ್ಮ ಅಮ್ಮಂಗೂ ಅಷ್ಟೇ. ಅಯ್ಯೋ ಅವಳು ಏನು ಮಾಡ್ತಿದ್ದಾಳೋ ಹೆಂಗಿದ್ದಾಳೋ ಅಂತ 100 ಸಲ ಕನ್ವರ್ಸ್ತಿರ್ತಾರೆ. ಯಾರೋ ಮೂರನೇವ್ರ ಮಾತು ಕೇಳಿಕೊಂಡು ಯಾಕೆ ದೂರ ಆಗಬೇಕು ಅಲ್ವಾ. ನಾನೇನು ಹೇಳ್ತೀನಂತ ಅಂದರೆ, ಯಾರೇ ಆಗಿರ್ಬೋದು, ಈಗ ಅಕ್ಕ ತಂಗಿರಂದರೆ ಜಗಳ ಆಡದೆ ಇರಲ್ಲ ಆಯಿತಾ, ಜಗಳ ಆಡ್ತಾರೆ. ಆದರೆ ನೇರವಾಗಿ ನಿಮ್ಮ ಕಿವಿಗೆ ಅವ್ರು ಹೇಳೋ ಮಾತು ಬಿದ್ದಾಗ ಮಾತ್ರ ಜಗಳ ಆಡಿ, ಆವಾಗ ಮಾತ್ರ ಮುನ್ಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಯಾಕೆ ನೀನು ಹಿಂಗೆ ಅಂದೆ ಅಂತ ಕೇಳೋ ರೈಟ್ಸ್ ಇರುತ್ತೆ. ಅಕ್ಕ ತಂಗಿ ಬಾಂಡಿಂಗ್ ಅನ್ನೋದು ಅಷ್ಟು ಈಸಿಯಾಗಿ ಹೋಗಲ್ಲ ಆಯಿತಾ. ಎಲ್ಲನೂ ಹಂಚ್ಕೊಂಡು ತಿನ್ಕೊಂಡು ಒಂದು ಬಟನ್ ಇಬ್ಬರು ಹಾಕ್ಕೊಂಡು ಬೆಳೆದಿರ್ತಾರೆ. ಏನಕ್ಕೆ ಬೇರೆಯವ್ರ ಮಾತು ಕೇಳ್ಕೊಂಡು ದೂರ ಆಗ್ಬೇಕು ಹೇಳಿ. ಇವಾಗ ಹೆಂಗೆ ಅಂದರೆ, ಈಗ ನಮ್ಮ ಅವ್ವಂಗೆ 3 ಜನ ಹೆಣ್ಮಕ್ಳು ಆಯಿತಾ, ಅದರಲ್ಲಿ ಒಬ್ಬರು ಇಲ್ಲ, ಇರೋದೇ ಇಬ್ಬರು. ಈಗ ನಮ್ಮ ಚಿಕ್ಕಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಅಮ್ಮ ನೋಡಬೇಕು, ನಮ್ಮಂಗೆ ಏನಾದರೂ ಆದರೆ ನಮ್ಮ ಚಿಕ್ಕಿ ನೋಡಬೇಕು. ಇವರಿಗೆ ಒಬ್ರನ್ನೊಬ್ರನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳಿ. ಏನಕ್ಕೆ ಹಾಗೆ ಸಾಧಿಸ್ಬೇಕು, ಏನಕ್ಕೆ ಜಿಸ್ ಸಾಧಿಸ್ಬೇಕು. ಇವತ್ತಿರೋರು ನಾಳೆ ಇರಲ್ಲ. ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾಳೆ ಬೆಳಗ್ಗೆ ಈ ವಿಡಿಯೋ ನೋಡ್ಲಿಕ್ಕೆ ನಾನು ಇರ್ತೀನೋ ಇರಲ್ವೋ ಅನ್ನೋದೇ ಗೊತ್ತಿಲ್ಲ ಆಯಿತಾ. ಇರೋವರೆಗೂ ಚೆನ್ನಾಗಿರಬೇಕು, ಅದೊಂದೇ ನನ್ನ ಉದ್ದೇಶ. ಇನ್ನು ಇಬ್ಬರು ಮಾತಾಡ್ಬಿಟ್ರಲ್ಲ, ಹೆಂಗೋ ಬೈಕೊಂಡೋ ಹತ್ಕೊಂಡೋ ಮಾತಾಡ್ಬಿಟ್ರು. ಅದನ್ನು ನೋಡಿ ನನಗೂ ನನ್ನ ತಂಗಿಗೂ ಅದು ಎಂಥ ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಹೇಳ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ನಾನೇ ಫಸ್ಟ್ ಹೋಗಿ ನಮ್ಮ ಚಿಕ್ಕಿನ ಮಾತಾಡಿಸ್ದೆ ಆಯಿತಾ. ಕೋಪದಲ್ಲಿ ಏನು ಬೇಕಾದರೂ ನಾವು ತೀರ್ಮಾನ ತೊಗೊಂಡ್ಬಿಡ್ತೀವಿ. ಆದರೆ ಪ್ರೀತಿ ಸಂಬಂಧ ಉಳಿಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಎಲ್ಲನೂ ಕೂಡ ಇದು ಮಾಡ್ಕೊಳ್ಬೇಕು. ಇನ್ನು ನಮ್ಮ ಚಿಕ್ಕಿಗೆ ನಾನು ನೋಡಿದ ತಕ್ಷಣ ಕಣ್ಣೀರು ತುಂಬೋಗ್ಬಿಡುತ್ತೆ. ಅವ್ರಿಗೆ ನಾನಂದರೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಚಿಕ್ಕಿನೇ ಸಾಕಿರೋದು ಆಯಿತಾ. ನಾವು ಯಾವಾಗಲೂ ಚಿಕ್ಕವರಿದ್ದಾಗ ಮಾತಾಡ್ತಿದ್ವಿ. ಅಂದರೆ ಈಗ ನಮ್ಮಮ್ಮ ನನಗೆ ಬೈದರೂ ನಮ್ಮ ಕವನಿಗೆ ಬೈತಿರಲಿಲ್ಲ, ನಮ್ಮ ಚಿಕ್ಕಿನೂ ಅಷ್ಟೇ, ನಮ್ಮ ಕವನಿಗೆ ಬೈದರೂ ನನಗೆ ಬೈತಿರಲಿಲ್ಲ. ಈ ಥರ ಇದ್ದವರು. ಮತ್ತು ಅದೇ ಥರ ಆಗೋ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ. ಸದ್ಯ ಇವತ್ತು ಬಂತು ಆಯಿತಾ. ಇನ್ನೆಲ್ಲರೂ ಕೂಡ ಒಟ್ಟಿಗೆ ಖುಷಿಯಾಗಿ ಫಂಕ್ಷನ್ ಮುಗಿಸ್ಕೊಂಡು ಇಬ್ಬರು ಮಕ್ಕಳೂ ಕೂಡ ಅಕ್ಕಪಕ್ಕ ಕೂರಿಸಿ ಫೋಟೋಸ್ ಎಲ್ಲ ತೆಗೆದ್ವಿ. ನಾನು ಈ ದಿನಕ್ಕೋಸ್ಕರ ತುಂಬ ಸಲ ಕಾಯ್ತಿದ್ದೆ ಆಯಿತಾ. ಇವಾಗ ನಾವು ಹೆಂಗೆ ಬೆಳೆದಿದ್ದೀವಿ ಅದೇ ಥರ ನಮ್ಮ ಮಕ್ಕಳು ಕೂಡ ಬೆಳಿಬೇಕು ಅನ್ನೋದು ನಂಗೆ ತುಂಬ ಆಸೆ. ನನ್ನ ತಂಗಿಗೂ ತುಂಬ ಆಸೆ ಆಯಿತಾ. ಇನ್ನಿವತ್ತು ಆಸೆ ಎಲ್ಲ ಈಡೇರ್ತಲ್ಲ ಅಂತ ಹೇಳ್ಬಿಟ್ಟು ಮನ್ಸಿಗೆ ಖುಷಿ ಆಗ್ತಾಯಿತ್ತು. ಇನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟು ಬಂದ್ವಿ. ಇನ್ನು ಬರೋ ಟೈಮಲ್ಲಿ ಹನಿ ಬೇರೆ ಬೀಳ್ತಾಯಿತ್ತಾ. ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಇಬ್ಬರು ಒಂದಾದ್ರಲ್ವ, ಅದಕ್ಕೆ ಪ್ರಕೃತಿಗೂ ಖುಷಿ ಆಗಿಬಿಟ್ಟಿದೆ, ಹನಿ ಬಿಡೋ ಥರ ಆಗಿದೆ ನೋಡ್ರಮ್ಮ ಅಂತ ಹೇಳ್ಬಿಟ್ಟು ಅವರು ನಗ್ತಿದ್ರು. ಬಂದ ಮೇಲೆ ಏನು ಗೊತ್ತಾ, ನಮ್ಮಮ್ಮ ಪ್ರತಿ ಕ್ಷಣ ಜಪಿಸಿದ್ದಾರೆ. ಇಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಲ್ವಾ ಮಕ್ಕಳು, ಸೇಮ್ ಒಂದೇ ಥರ ಇದ್ದಾರೆ ಅಲ್ವಾ. ಇದೇ ಥರ ಮಾತಾಡಿದ್ದಾರೆ ಆಯಿತಾ. ಆದರೆ ಅವ್ರಿಗೆ ಎಷ್ಟು ಆಸೆ ಇದೆ ನೋಡಿ ಮನಸ್ಸಲ್ಲಿ, ತುಂಬಾ ಆಸೆ ಇದೆ. ಆದರೆ ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ದೂರ ಇದ್ಬಿಟ್ರು ಇಷ್ಟು ದಿನ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಂದ್ವಲ್ಲ, ಹನಿ ಎಲ್ಲ ಬೀಳೋದು ನಿಲ್ತು. ನಾವು ಇಲ್ಲಿ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ ನೋಡಿ, ಅಲ್ಲಿಗೆ ಬಂದ್ವಾ, ಅಲ್ಲಿ ಹನಿ ಬೀಳೋದು ನಿಲ್ತು. ಹಂಗಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಳ್ಳೋಣ ಅಂತೇಳಿ ಹೋಗಿ ತೊಗೊಂಡು ಬಂದ್ವಿ ಆಯಿತಾ. ನಮ್ಮ ಟೇಸ್ಟ್ ಮಾಡಿಲ್ಲ ಯಾವತ್ತೂ ಕೂಡ, ಅವರು ಕೊಡಿಸ್ಬಿಟ್ಟು ನಾವು ಕೂಡ ತಿಂತಿದ್ದೀವಿ. ಹೆಂಗಿದೆಯಪ್ಪ? ಚೆನ್ನಾಗಿ. ನಾನು ತಿಂದಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂದು ಹಾಕಿದ್ದೀನಿ ಇದನ್ನ. ಸಿಟಿಲೆಲ್ಲ ಇವೇ ಮರ ಇರೋವು. ಎಷ್ಟು ಗೊತ್ತಾ, ತಿಂದ್ಮೇಲೆ ನಮಗೆ ಒಂಥರ ಯಾವ ಥರ ಗಮನಿಸೋದು ಗೊತ್ತಾ, ಇದೆಯಲ್ಲ. ನನ್ನ ಮಗ ತಿಂತ ಕಾವ್ರತಾ ಬಿದ್ದವನೇ, ಕೊಡ್ತಾ ಇಲ್ಲ ವಾಪಸ್. ಏನಾಗಲ್ಲ.
ನುಂಗಿ ಅನ್ಕೊಂಡ್ಯೋ ಏನು ಆಗಲ್ಲ ಅಮ್ಮ, ತಿನ್ಬೋದಿಲ್ಲ. ಇಷ್ಟ ಆಗ್ಬಿಡ್ತು ನನ್ ಮಗಂಗೆ. ನಂಗೂ ಸಿತಿ ಅನ್ಸ. ಚೆನ್ನಾಗಿದೆ. ತಿಂದ್ಮೇಲೆ ಸಂಕೆ ಹೂವಿನ ಥರ ಗಮ್ ಅನ್ಸುತ್ತೆ ಆಯ್ತಾ, ಪರಿಮಳ ಆ ಥರ ಬರುತ್ತೆ. ಸಂತನ್ ಸೀಬೆಹಣ್ಣು ಥರ ಕಳಿಸಿದ್ದೆ, ತಗೊಂಡು ಬಂದು ತಿನ್ಕೊಂಡು ಬರ್ತಾ ಇರೋದು. ಹಾಂ, ಒಂದು ಆಲೆ ಮುಗಿಸ್ಕೊಬತ್ತವ್ರು ನೋಡಿ ಅವರು. ಚೆನ್ನಾಯ್ತಾ? ಎಲ್ಲ ಹಣ್ಣೆ ಹೊತ್ಕೊಂಬಂದವನಲ್ಲ ಮೀನು. ಕಾಯಿ ಇರ್ಲಿಲ್ವಾ? ಕಾಯಿ ಇರ್ಲಿಲ್ವಾ? ಇದ್ವು ಕಾಯಿ ತಂದ್ರೆ ನಿಮ್ ಬೈತಿ ಅಂದ್ಬಿಟ್ಟು ಹಣ್ಣು ತಂದೆ. ಸರಿ ಬಾತು ಪಟಾರ್ ಅಂತ ಎಕ್ಸ್ಚೇಂಜ್ ಮಾಡ್ಬೋದು. ಪರವಾಗಿಲ್ಲ, ಬಾ ಇರ್ಲಿ. ತಗೋ ತಿನ್ ನೋಡು. ಪನ್ನೀರ್ ಕಿತ್ಕೊಂಡ್ಬಿಡ್ತೀವಿ ಅಂತ ಶಾಂತ ನೋಡ್ರಿ ಹೊಡೆಯೋಕಾಯ್ತಾನಲ್ಲ. ಮಾಮ ಅಂದ್ರೆ ಸದ್ರ. ಇಕ್ಕಿದೇನು ಕಾರಲ್ಲಿ ಕುಂತ್ಕೊಂಡೆ ಬಾರ ಟೈಮ್ ಆಯ್ತು. ಇಲ್ಲೋಡಿ ಲೇ ಉನ್ನ ಕೊಡೋದೇ ಇಲ್ಲ. ಕಿತ್ಕೋತಾರೆ ಅಂತ. ಅಯ್ಯೋ ನನ್ ಮಗಗೆ ಇಷ್ಟ ಆಯ್ತು. ಬಿನಸಲ್ಲ ಬೇಡ ಸಾಕು, ಹೆಂಗ್ ಸುಮ್ಮನಿರು. ಅದೇನು ಬೆಳ್ಳೆ ಹಣ್ಣು ಇದು ಅಲ್ಲ, ಪನ್ನೀರು. ಫ್ರೂಟ್ ಅಂತ ಅದು ಕಲರ್ ಹೆಸರು. ಇಲ್ಲ ಕಲರ್ ಇವತ್ತೇ ನೋಡಿರೋದು ನಾನು ಇದನ್ನ. ಚೆನ್ನಾಗಿರುತ್ತೆ. ನೀನು ನಾನ್ ತಿಂದಿದ್ದೀನಿ. ಬಾ ತಿನ್ನು. ಅಮ್ಮನೂ ತಿಂದಿರ್ಲಿಲ್ವಂತೆ. ಯಾಕೆ ಕಿತಾಕದೇಕ? ಇದು ಕಾಯಿಗಿಂತ ಪೂರ್ತಿ ಹಣ್ಣಾಗಿರುತ್ತಲ್ಲ, ಅದನ್ನ ತಿನ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವ್ನ ಕೈಯಲ್ಲಿ ಐತೆ ನೋಡು ಹಣ್ಣು. ನೋಡಿ, ಜಾಣು ಕೈಲಿದೆಯಲ್ಲ, ಅದು ಕಲರು ಒಂಥರ ಇನ್ನ ಅಳ್ಕೊಂಡು ಇಟ್ಟಿದ್ದೀನಿ, ತಿನ್ಬಾರೋ. ಅರಿಶಿನ ಕಲರ್ ಇರುತ್ತೆ. ಇದಕ್ಕಿಂತ ಡಾರ್ಕ್ ಆಗಿರುತ್ತೆ. ನಾವು ತಿನ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಹಣ್ಣು ಸಿಕ್ತಲ್ಲ, ಹಂಗಾಗಿ ಒಂಚೂರು ತಿನ್ಬೇಕು ಅನಿಸ್ತು, ತಿನ್ಕೊಂಡ್ಬಿಟ್ಟು. ಹಣ್ಣು ಅಂದ್ರೆ ಕಾರಿನಕ್ಕೆ ಇವತ್ತು ತಿಂದು ನಿಲ್ಸಿತ್ತಂದ್ರೆ ನಂಗೆ ಎಷ್ಟೊಂದು ದಿನದಿಂದ ಹಲಸಿನ ತಿನ್ಬೇಕಂತ ಆಸೆ ಆಗಿತ್ತಾಯ್ತಾ. ಊರಿಂದ ಯಾರೋ ತಗೊಂಡ್ ಬಂದಿದ್ರು, ಆದ್ರೆ ಅದು ಯಾಕೋ ಈ ಸಲ ಹಣ್ಣೆ ಆಗ್ಲಿಲ್ಲ. ಹಂಗಾಗಿ ಇವತ್ತು ಇಲ್ಲಿ ನಿಲ್ಸ್ಬಿಟ್ಟು ಹಲಸಿನ ತಗೊಳ್ಳೋಣ ಅಂತ ಹೋಗಿ ಒಂದಿಷ್ಟು ಹಣ್ಣುಗಳನ್ನೆಲ್ಲ ತಗೊಂಡು ಬಂದ್ವಿ. ಹಲಸಿನ ಸ್ವಲ್ಪ ಬಿಡಿಸಿರೋದನ್ನ ಇವರು ಒಂದು ಕವರ್ಗೆ ಹಾಕ್ಸ್ಕೊಂಡು ಬಂದಿದ್ದಾರಂತೆ. ಈಗ ತಿನ್ಕೊಂಡು ಹೋಗೋದು. ಕರಿ ಕವರಲ್ಲಿ ಮಟನ್ ಇದ್ದಂಗೆ ಐತೆ. ನನ್ನ ಮಗ ಕಾರ್ ಡ್ರೈವ್ ಮಾಡ್ತಾರೆ ನೋಡಿ. ಬಿಡ ಸಾಕು. ಜಾಣೋ ಜಾಣೋ ಅರೆ ಅಮ್ಮ ಅಮ್ಮ ಹಾಯ್. ಸ್ನಾನ ಮಾಡೋದು ಮೊಳಕೆ ಬಂದ್ಬಿಟ್ಟೈತೆ ನೋಡಕ್ಕ. ಬಲ್ತ್ಬಿಟ್ಟೈತಿ. ಅಮ್ಮ ಕೊಡ್ತಾರ, ತಿನ್ಬಿಡು. ಎಷ್ಟು ತಿಂತೆ ಅಷ್ಟು ತಿನ್ಬಿಡು. ನೀವು ಇನ್ನೊಂದ ಅಮ್ಮ ಇರೋದೇ ಎರಡಲ್ವಮ್ಮ, ಎಲ್ಲ ನಿಮ್ಮ ಮಗಳಿಗೆ ಕೊಟ್ಟಿದ್ಯಾ? ಇಲ್ಲಿ ನೋಡಕ್ಕ, ಇಲ್ಲಿ ನಿಮಿಷ ಇಲ್ಲಿ ನೋಡ್ರಿ, ಎಲ್ಲ ನಮ್ಮ ಮಗಳಿಗೆ ಕೊಟ್ಬಿಟ್ಟು ನೀನ್ ತಿನ್ನಲ್ವಾ? ನಾನ್ ಸುಮ್ನೆ ಹಂಗೆ ಶಾಸ್ತ್ರಕ್ಕೆ ತೋರ್ಸೋದು ಅಂತ ಆಮೇಲೆ ತಿನ್ಕೊಳ್ಳೋದು. ಇಸ್ಕಣಲ್ಲ ಅಂತ ಗೊತ್ತು. ಹಲಸಿನ ಚೆನ್ನಾಗಿದೆ. ಬವಲ್ ಆಗ್ತಾ ಇರೋದ್ರಿಂದ ಇನ್ನು ನಾವು ಮನೆಗೆ ಬರೋ ಅಷ್ಟರಲ್ಲಿ 5:45 6 ಗಂಟೆ ಆಗಿತ್ತು. ಎಂಥ ಜೋರಾಗಿ ಹನಿ ಬೀಳ್ತಿತ್ತಂದರೆ ಇವತ್ತು ಅಪ್ಪ ಎಲ್ಲಿ ಯಾವ ಮರ ಬಿದ್ದೋಗ್ಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು, ಅಷ್ಟು ಜೋರು ಹನಿ ಆಯಿತಾ. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕಿದ್ರಲ್ಲ, ಒಂದು ದಿಕ್ಕಿಗೆ ಹೋಗ್ಬಿಟ್ಟಿದ್ದು ಎಲ್ಲನೂ ತೆಗೆದಿಟ್ಟು, ಇನ್ನು ನೆಕ್ಸ್ಟ್ ಡೇ ನಾನು ಈವ್ನಿಂಗು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಲ್ಲ, ಅದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿತ್ತು. ಅಪ್ಪು ಬಂದುಬಿಟ್ಟು ಸ್ವಲ್ಪ ಹಣ್ಣಾಗೋದನ್ನೇ ತೊಗೊಂಡು ಬಂದಿದ್ರು. ನನಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ ಆಯಿತಾ. ಹಲಸಿನ ಹಣ್ಣು, ಮಾವಿನ ಹಣ್ಣು, ನನಗೆ ಹಣ್ಣುಗಳೇ ತುಂಬ ಇಷ್ಟ. ಅದರಲ್ಲೂ ಸೀಸನಲ್ ಫ್ರೂಟ್ಸ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮ ಇಷ್ಟೊಂದು ದಪ್ಪ ಇತ್ತು ಹಲಸಿನ ಹಣ್ಣು, ಅದರಲ್ಲಿ ಇಷ್ಟೇನ ಬಂದಿದ್ದು, ಎಲ್ಲ ಎತ್ತಿಕ್ಕಿದ್ದೀರ ನೀವು ಅಂತಾರೆ. ಜಾಣು ಹಲಸಿನ ಹಣ್ಣು ತಿಂತೀರಿ? ಕಿತ್ಕೊಟ್ಬಿಟ್ಟು ನಾನು ಹೋಯ್ತೀನಿ. ಆಸೆ ಇತ್ತು ನಮಗೆ. ಅದರಲ್ಲಿ ತೆಗಿಯಪ್ಪ. ಹಾಂ, ಅದರಲ್ಲಿ ಆಲ್ರೆಡಿ ತೆಗ್ದಿದ್ದೀನಿ. ಇಲ್ಲಿ ಇದು ಇದ್ರಲ್ಲಿ ತೆಗೀರಿ, ಇದರಲ್ಲಿ. ಹಾಂ, ಅದರಲ್ಲಿ. ಹಾಂ, ಬಿಡ್ತಾ ಇಲ್ವಲ್ಲ, ಬಿಟ್ರೆ ನಾನು ಹಲಸಿನ ಹಣ್ಣೆಲ್ಲ ಕಿತ್ತೆಸಿತೀನಿ ಅಂತ. ಓಹೋ ಓಹೋ ಓಹೋ, ಏನಂತ ಕೆಂಪು ಅಂದ್ಬಿಡ್ತಲ್ಲ ನಿಮಗೆ.
ನಮ್ಮ ಹಣ್ಣು ಕಡಿಮೆ ಬಂದಿದೆ ಅಂತ ಹೇಳ್ತಿದ್ರಲ್ಲ, ಆಮೇಲೆ ಎಲ್ಲನೂ ಸುಲಿದ ಮೇಲೆ ನೋಡಿದ್ರು ತುಂಬ ಜಾಸ್ತಿ ಇತ್ತು. ಅದು ಸುಲಿಲಿಕ್ಕಿಂತ ಮುಂಚೆ ಹಂಗೆ ಕಾಣಿಸೋದು ಆಯಿತಾ. ತುಂಬಾ ಸಿಕ್ತು ಹಲಸಿನಣ್ಣು. ನಾವು ಸ್ವಲ್ಪ ಹೊಟ್ಟೆ ತುಂಬ ತಿಂದು ಸ್ವಲ್ಪ ಚರ್ಪ್ ಮಾಡ್ಕೊಂಡು ತಿಂದು ಅದಾದಮೇಲೆ ಇವಾಗ ಒಂದು ರೆಸಿಪಿ ಕೂಡ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಪ್ರತಿ ವರ್ಷ ಕೂಡ ನಾನು ಇದನ್ನು ಮಾಡ್ತೀನಿ, ಯಾಕಂದರೆ ಅಪ್ಪಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ನನಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ಇದನ್ನು ಮಾಡಲಿಕ್ಕೆ ಮೊದಲು ನಾನು ಹಲಸಿನಣ್ಣ ಬೀಜನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಇವತ್ತು ಹಲಸಿನ ಹಣ್ಣನ್ನು ಕಡುಬು ಮಾಡ್ತಾ ಇರೋದು, ಸ್ವಲ್ಪ ಬೇರೆ ಥರ ಮಾಡ್ತಿರೋದು ಆಯಿತಾ. ಹಲಸಿನ ಬೀಜನೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಹಾಗೆ ನೀಟಾಗಿ ರುಬ್ಕೊಳ್ಬೇಕು ಆಯಿತಾ. ನೀಟಾಗಿ ಅದು ಗ್ರೈಂಡ್ ಆಗುತ್ತೆ, ಏನೂ ಆಗೋಲ್ಲ. ಇನ್ನೊಂದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಒಂದು ಬೌಲ್ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿರೋ ಹಲಸಿನ ಹಣ್ಣನ್ನು ಅದಕ್ಕೆ ಸೇರಿಸ್ಬಿಟ್ಟು ಒಂಚೂರು ಹಂಗೆ ಬಾಡಿಸ್ಕೊಳ್ಬೇಕು. ಆ ತುಪ್ಪ ಹಲಸಿನ ಹಣ್ಣೆಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು. ಅದೊಂದು ಸ್ವಲ್ಪ ಮಿಕ್ಸ್ ಆಗಿ ತಳ ಬಿಡ್ಲಿಕ್ಕೆ ಶುರು ಮಾಡ್ಕೊಳುತ್ತೆ. ಅಲ್ಲಿವರೆಗೂ ಅದನ್ನು ಲೋ ಫ್ಲೇಮಲ್ಲೇ ಬಾಡಿಸ್ಬೇಕು ಆಯಿತಾ. ಅಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲದಲ್ಲಿ ಕೆಲವೊಮ್ಮೆ ಕಲ್ಲಿರುತ್ತಲ್ವ, ಹಾಗಾಗಿ ಕರಗಿಸ್ಕೊಳ್ಬೇಕು ಅಷ್ಟೇ. ಇನ್ನಿದು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಚೆನ್ನಾಗಿ ತಳ ಬಿಟ್ಕೊಳ್ತಾ ಇದೆ. ಇವಾಗ ಆವಾಗಲೇ ಕರಗಿಸಿಟ್ಟಿದ್ನಲ್ವ ಆ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ಬಿಟ್ಟು ಗಂಟಾಗದಿರೋ ರೀತಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಾಗಿಬಿಡುತ್ತೆ ಈ ಟೈಮಲ್ಲಿ, ಹಾಗಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಬೊಬ್ಬೆ ಬರ್ತಿದೆ ಅನ್ನೋ ಸಮಯದಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕು ಆಯಿತಾ. ನಾನು 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ನಾನು ಹಲಸಿನಣ್ಣಿಂದು ಪ್ಯೂರಿ ಥರ ಮಾಡ್ಕೊಂಡಿದ್ದೆ, ಅದಕ್ಕೆ 1 ಕಪ್ ಬೆಲ್ಲದ ನೀರು ಹಾಕಿದ್ದೀನಿ, 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಆಯಿತಾ. ಮೂರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮುದ್ದೆ ಮಾಡ್ತೀವಿ ನೋಡಿ, ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟರೆ ಚೆನ್ನಾಗಿದ್ದು ಕುಕ್ ಆಗುತ್ತೆ. ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ನಾನು. ಇವಾಗ ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಹಲಸಿನಣ್ಣನ್ನು ಪುಟ್ಟದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ಬೇಕು, ತೀರ ದಪ್ಪ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ತುರ್ಕೊಂಡಿರೋ ತೆಂಗಿನಕಾಯಿನೇ ಸೇರಿಸ್ಬೇಕು, ನೆನ್ನೆ ತುರಿದಿರೋದೆಲ್ಲ ಸೇರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಫ್ರೆಶ್ ಆಗಿರೋದನ್ನೇ ಸೇರಿಸ್ಕೊಳ್ಳಿ. ಇದಕ್ಕೆ ಇವಾಗ ಒಂದು 3 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ. ಈಗಾಗಲೇ ಬೆಲ್ಲ ಎಲ್ಲ ಹಾಕಿರೋದ್ರಿಂದ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂಚೂರು ಏಲಕ್ಕಿ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಇದನ್ನು ಮಾಡೋದು ಆಯಿತಾ. ಹಂಗೆ ಬಾಳೆ ಎಲೆ ಮೇಲೆ ಮಾಡ್ಲಿಕ್ಕೆ ಹೋದರೆ ಎಲೆ ಕಟ್ಟಾಗಿಬಿಡುತ್ತೆ. ಈ ಥರ ಸ್ವಲ್ಪ ಬಾಡಿಸ್ಕೊಂಡಾಗ ಎಲೆ ಕಟ್ಟಾಗಲ್ಲ. ಚೆನ್ನಾಗಿ ನಾವು ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಬೋದು ಅದನ್ನು ಅಂತೇಳ್ಬಿಟ್ಟು ಬಾಡಿಸ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನ ಸವರ್ಕೊಳ್ಬೇಕು ಬಾಳೆ ಎಲೆಗೆ ಆಯಿತಾ. ಸವರ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹೂರಣ, ಅದನ್ನು ಹಾಕ್ತಾಯಿದ್ದೀನಿ. ಹೂರಣ ಅಂತಲೇ ಹೇಳ್ತೀನಿ ಆಯಿತಾ. ಹಾಕ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ. ರೌಂಡಿಗೆ ತಟ್ಬಿಡಿ, ಸ್ವಲ್ಪ ಅಗಲವಾಗಿ ತಟ್ಕೊಳ್ಳಿ ಆಯಿತಾ. ಇದನ್ನು ತಟ್ಟಿದ ಮೇಲೆ ಹಲಸಿನ ಹಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಮಧ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆ ಎಲೆಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಮಡ್ಚೋದು. ಇವಾಗ ಕಡುಬನ್ನೆಲ್ಲ ಮಡ್ಚೋದು ನೋಡಿ ಅದೇ ಥರ ಮಡ್ಚ್ಬೋದು. ಬಾಳೆ ಎಲೆ ಬದಲು ನಾವು ಹಲಸಿನ ಎಲೆ ಬರುತ್ತಲ್ವ, ಅದರಲ್ಲೂ ಕೂಡ ಮಾಡ್ಬೋದು. ನಾನು ಲಾಸ್ಟ್ ಇಯರ್ ಹಲಸಿನ ಎಲೆಯಲ್ಲೇ ಮಾಡಿದ್ದೆ, ಈ ಸಲ ಬೇಡ ಅಂತೇಳ್ಬಿಟ್ಟು ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಒಂದಿಷ್ಟ ಆಗಿತ್ತು, ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಂದು ಸ್ಟೀಮರ್ನ ಇಟ್ಬಿಟ್ಟು ಪಲಾವ್ ಎಲೆ ಬರುತ್ತೆ ಅಲ್ವಾ, ಅದನ್ನು ನೀರಿಗೆ ಹಾಕ್ಕೊತಿದ್ದೀನಿ. ಇದು ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ. ಅದ್ರ ಮೇಲ್ಗಡೆ ಬಾಳೆ ಎಲೆನ ಹಾಕ್ಬಿಟ್ಟು ಎಲ್ಲ ರೆಡಿಯಾಗಿತ್ವಲ್ವ ಕಡುಬು, ಅದನ್ನು ಇವಾಗ ಇದರಲ್ಲಿ ಇಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ರೆಡಿ ಆಯ್ತಿದು, ಗಮ್ಮಂತಿದೆ ಆಯಿತಾ. ಬೇಗ ಮಾಡ್ಕೊಂಬಿಡ್ಬೋದು ಆಯಿತಾ, ಜಾಸ್ತಿ ಸಮಯ ಏನೂ ಆಗೋಲ್ಲ. ಇದು ನೀನು ಗೊತ್ತಾ, ನಾವು ಬಿಸಿ ಬಿಸಿ ತಿನ್ನೋದಕ್ಕಿಂತ ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂತಿದ್ದೀನಿ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಆವಾಗ ಇನ್ನೂ ಸ್ವಲ್ಪ ರುಚಿ ಇರುತ್ತೆ ಆಯಿತಾ. ನನಗೀಗ ನೋಡ್ತಿದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಿದೆ. ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ತಿನ್ಬೇಕಂತೇಳಿ ಅದ್ರ ಹಲಸಿನ ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೇಲಿ. ನಾನು ಹೇಳಿದ್ದೀನಿ ಅಪ್ಪಗೆ, ಇನ್ನಾದರೂ ಹೊರಗಡೆ ಹೋದಾಗ ಸಿಕ್ಕಿದ್ರೆ ತೊಗೊಂಡು ಬಾರಪ್ಪು ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಆಯಿತಾ. ಈ ಸೀಸನ್ ಇರುವಾಗ ಈ ಥರ ಹಲಸಿನ ಹಣ್ಣಲ್ಲಿ, ಮಾವಿನ ಹಣ್ಣಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ನೋಡಿ, ಎಲ್ಲನೂ ಕೂಡ ಮಾಡ್ಕೊಂಡು ತಿನ್ಬಿಡ್ಬೇಕು. ಮತ್ತೆ ತಿನ್ಬೇಕಂದ್ರೆ ಮುಂದಿನ ವರ್ಷ ತನಕ ಕಾಯಬೇಕಲ್ವಾ. ನಾನೇ ಇವಾಗ ಟೇಸ್ಟ್ ಮಾಡ್ತೀನಿ. ನಿಜ ಸೂಪರ್ ಅಂದರೆ ಸೂಪರ್ ಆಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ ಆಯಿತಾ. ಸೀಸನ್ ಮುಗಿಯೋ ಅಷ್ಟೇ ಟ್ರೈ ಮಾಡಿ ನೋಡಿ. ತುಂಬ ಸ್ವೀಟ್ ಇಲ್ಲ,
ಹಾಗೆ ತುಂಬ ಸಪ್ಪೆ ಎಲ್ಲ ಸ್ವೀಟ್ ಮೈಲ್ಡಾಗಿದೆ, ಚೆನ್ನಾಗಿದೆ ಒಂಥರ. ಒಳಗಡೆ ಆ ಜಾಕ್ ಫ್ರೂಟ್ ಹಾಕಿರೋದ್ರಿಂದ ನೋಡಿ ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೂಪರ್ ಅಂದರೆ ಸೂಪರ್ ಅದ. ಲಾಸ್ಟ್ ಇಯರ್ ಮಾಡಿದ್ದೆ ನಾನು ಈ ಥರ, ಬಟ್ ಅದನ್ನು ಬೇರೆ ಥರ ಮಾಡಿದೆ ಆಯಿತಾ. ಇದನ್ನು ಬೇರೆ ಥರ ಮಾಡಿದ್ದೀನಿ. ಅಪ್ಪು ನೋಡಬೇಕು ಏನು ಹೇಳ್ತಾರೆ ಅಂತ, ಅವ್ರು ಬಂದಮೇಲೆ ಕೊಡ್ತೀನಿ ಅವ್ರಿಗೆ. ಫುಲ್ ಖಾಲಿ ಮಾಡಿಬಿಡ್ತೀನಿ, ನಾನು ಡಯಟಲ್ಲಿ ಹೋಗ್ಬಿಡುತ್ತೆ. ಇನ್ನು ಅಪ್ಪುಗೆ ಅಮ್ಮಂಗೆ ಎಲ್ರಿಗೂ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟೆ. ಅವ್ರಿಗಂತೂ ಇಷ್ಟ ಆಯಿತು. ಲಾಸ್ಟ್ ಇಯರ್ಗಿಂತ ಈ ಸಲ ಮಾಡಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆಯಿತಾ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು 2 days ವ್ಲಾಗ್ ಆಯಿತಾ. ಹೇಗಿತ್ತು ಇವತ್ತಿನ ದಿನದ ವಿಡಿಯೋ ಅನ್ನೋದನ್ನ ನೀವು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.